Good morning to everyone. In today's video, I am going to give you very good news for new NEET aspirants who wrote NEET 2026 re-exam. You have got already OMR sheet of yours and key answers. NTA released both recently. ಈಗ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಿಮ್ಮ ಸ್ಕೋರ್ ಎಷ್ಟಾಗಿರುತ್ತೆ ಅಂಥೇಳಿ. ಈಗ ನೀವು ವೇಟ್ ಮಾಡ್ತಾ ಇರೋದು ನಿಮ್ಮ ಫೈನಲ್ ರಿಸಲ್ಟ್ ಸಲುವಾಗಿ. ಈಗ NMC ಅವರಿಂದ ಒಂದು ವೆರಿ ಗುಡ್ ನ್ಯೂಸ್ ಬಂದಿದೆ. ಈ ವರ್ಷ 2026 ಆ್ಯಂಡ್ 27 ಕೌನ್ಸಿಲಿಂಗಿಗೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ನಂಬರ್ ಆಫ್ ಕಾಲೇಜಸ್ ಇಂಡಿಯಾದಲ್ಲಿ ಎಷ್ಟು ಮೆಡಿಕಲ್ ಕಾಲೇಜುಗಳಿದ್ದಾವೆ, ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ಗಳಿದ್ದಾವೆ ಅನ್ನೋದನ್ನು ರೀಸೆಂಟಾಗಿ ರಿಲೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಈ ಸೀಟ್ ಮ್ಯಾಟ್ರಿಕ್ಸೇ ಕೌನ್ಸಿಲಿಂಗಿಗೆ MCC ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಕಮಿಟಿಗಳಿಗೆ ಇದೇ ಸೀಟ್ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ಮೋಸ್ಟ್ಲಿ ಸೀಟ್ ಡಿಸ್ಟ್ರಿಬ್ಯೂಷನ್ನ ಮಾಡುವವರಿದ್ದಾರೆ. ಆ್ಯಸ್ ಆ್ಯಂಡ್ ಟುಡೇ ಈಗ ಇಂಡಿಯಾದಲ್ಲಿ ಸುಮಾರು 823 ಮೆಡಿಕಲ್ ಕಾಲೇಜುಗಳಿದ್ದಾವೆ. ಅಂದರೆ MBBS ಬೋಧಿಸುವಂಥ 823 ಮೆಡಿಕಲ್ ಕಾಲೇಜುಗಳು ಇದ್ದಾವೆ ಇಂಡಿಯಾದಲ್ಲಿ. ಅವುಗಳಲ್ಲಿ ಈಗ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ 1,37,000 ಅಂದರೆ 1,36,939 ಅಂದರೆ 1,37,000 ಸೀಟ್ಗಳು UG ಸೀಟ್ಗಳು ಅಂಡರ್ ಗ್ರ್ಯಾಜುಯೇಟ್ ಅಂದರೆ MBBS ಸೀಟ್ಗಳು ಈಗ ಸದ್ಯ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿದ್ದಾವೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ 9,911 ಸೀಟುಗಳು ಹೆಚ್ಚಾಗಿವೆ. 9,911 ಮೋರ್ ಸೀಟ್. ಈ 833 ಮೆಡಿಕಲ್ ಕಾಲೇಜುಗಳಲ್ಲಿ, ಭಾರತದಲ್ಲಿರುವ 823 ಮೆಡಿಕಲ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳೆಷ್ಟು, ಪ್ರೈವೇಟ್ ಕಾಲೇಜುಗಳೆಷ್ಟು ಮತ್ತು ಸೀಟ್ಸ್ಗಳು ಪ್ರೈವೇಟ್ ಕಾಲೇಜುಗಳು ಎಷ್ಟಿದ್ದಾವೆ, ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಷ್ಟಿದ್ದಾವೆ ಅನ್ನೋದನ್ನು ನೋಡೋಣ. ಈಗ ಇಂಡಿಯಾದಲ್ಲಿ 823 ಕಾಲೇಜುಗಳಲ್ಲಿ 441 ಗೌರ್ಮೆಂಟ್ ಕಾಲೇಜುಗಳಿದ್ದರೆ ಸುಮಾರು 382 ಪ್ರೈವೇಟ್ ಕಾಲೇಜುಗಳಿದ್ದಾವೆ. ಈ 441 ಕಾಲೇಜುಗಳಲ್ಲಿ ಟೋಟಲ್ ಸೀಟ್ಸ್ ಆ್ಯಸ್ ಆ್ಯಂಡ್ ಟುಡೇ 63,296 ಅಂದರೆ 63,296 ಮೆಡಿಕಲ್ ಸೀಟ್ಸ್ MBBS ಸೀಟ್ಸ್ ಆರ್ ದೇರ್ ಇನ್ ಗೌರ್ಮೆಂಟ್ ಕಾಲೇಜಸ್. ಅದೇ ರೀತಿ 382 ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಸುಮಾರು 73,643 MBBS ಸೀಟ್ಗಳು ಅವೈಲೇಬಲ್ ಆ್ಯಸ್ ಆ್ಯಂಡ್ ಟುಡೇ ಫಾರ್ ಕೌನ್ಸಿಲಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಲೀಡಿಂಗ್ ಸ್ಟೇಟ್ ಇನ್ ಮೆಡಿಕಲ್ ಎಜುಕೇಷನ್. ಈಗ ನಂಬರ್ ಆಫ್ ಸೀಟ್ಸ್ ಇರ್ಬೋದು ಅಥವಾ ನಂಬರ್ ಆಫ್ ಕಾಲೇಜಸ್ ಅಂತ ತಗೊಂಡ್ರೆ ಕರ್ನಾಟಕ ಒನ್ ಆಫ್ ದ ಲೀಡಿಂಗ್ ಸ್ಟೇಟ್ ಇನ್ ಇಂಡಿಯಾ. ಇವಾಗಲೂ ಕೂಡ ಈ ವರ್ಷವೂ ಕೂಡ ಈ ಹೊಸ ಸೀಟುಗಳಲ್ಲಿ ಕೂಡ ಕರ್ನಾಟಕ ಹ್ಯಾಸ್ ಗಾಟ್ 1,300 ಮೋರ್ ಸೀಟ್ಸ್. ಇಸ್ ದ ಹೈಯೆಸ್ಟ್ ಇನ್ ಇಂಡಿಯಾ. ಯಾವುದೇ ರಾಜ್ಯಕ್ಕೆ 1,300 ಸೀಟ್ಸ್ ಸಿಕ್ಕಿಲ್ಲ. ಹೈಯೆಸ್ಟ್ ಸೀಟ್ಸ್ NMC ಇನ್ಕ್ರೀಸ್ಡ್ ಫಾರ್ ಕರ್ನಾಟಕ ಓನ್ಲಿ. ಇವುಗಳಲ್ಲಿ ಪ್ರೈವೇಟ್ ಸೀಟ್ಗಳು ಎಷ್ಟಿದ್ದಾವೆ ಪ್ರೈವೇಟ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಕಾಲೇಜುಗಳು ಎಷ್ಟಿದ್ದಾವೆ, ಪ್ರೈವೇಟ್ ಕಾಲೇಜುಗಳು ಎಷ್ಟಿದ್ದಾವೆ, ಏನೇನು ಇನ್ಕ್ರಿಮೆಂಟ್ ಅನ್ನೋದನ್ನು ಈಗ ಮುಂದೆ ಹೇಳ್ತೇನೆ ನೋಡಿ. ಈ ಟೋಟಲ್ ಕರ್ನಾಟಕದಲ್ಲಿ 75 ಮೆಡಿಕಲ್ ಕಾಲೇಜುಗಳಿದ್ದಾವೆ. ಇವುಗಳಲ್ಲಿ 24 ಗೌರ್ಮೆಂಟ್ ಕಾಲೇಜುಗಳಿದ್ದರೆ 51 ಕಾಲೇಜುಗಳು ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಾಗಿವೆ. ಅಂದರೆ ಇಲ್ಲಿ ಮೋರ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಆರ್ ದೇರ್ ಇನ್ ಕರ್ನಾಟಕ ದ್ಯಾನ್ ಗೌರ್ಮೆಂಟ್ ಓನ್ಲಿ 24 ಕಾಲೇಜಸ್, ಬಟ್ ಪ್ರೈವೇಟ್ ಕಾಲೇಜಸ್ ಆರ್ ಅರೌಂಡ್ 51. ಟೋಟಲ್ 75 ಮೆಡಿಕಲ್ ಕಾಲೇಜಸ್ ಆರ್ ದೇರ್ ಇನ್ ಕರ್ನಾಟಕ. ಈ ವರ್ಷ ಅಂದರೆ ಈ 2026 ಆ್ಯಂಡ್ 27ಗೆ ಹೊಸ 2 ಕಾಲೇಜುಗಳು ಬಂದಿದ್ದಾವೆ. ಒಂದು ಚೆಟ್ಟಿನಾಡು ಮೆಡಿಕಲ್ ಕಾಲೇಜ್, ಆದರೆ ಇನ್ನೊಂದು ಆಳ್ವಾಸ್ ಮೆಡಿಕಲ್ ಕಾಲೇಜ್ ಮೂಡುಬಿದ್ರೆ. ಇವೆರಡು ಕಾಲೇಜುಗಳಿಗೆ NMC ಪರ್ಮಿಷನ್ ಕೊಟ್ಟಿದೆ. ಮತ್ತು ಎಕ್ಸಿಸ್ಟಿಂಗ್ ಕಾಲೇಜುಗಳಲ್ಲಿ, ಈಗಿರುವ ಎಕ್ಸಿಸ್ಟಿಂಗ್ ಕಾಲೇಜುಗಳಲ್ಲೂ ಕೂಡ ಇನ್ಕ್ರಿಮೆಂಟ್ ಆಫ್ ಸೀಟ್ಸ್ ಅಂದರೆ ಮೋರ್ ಸೀಟ್ಸನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಒಂದು ಸಣ್ಣ ಡೀಟೇಲನ್ನು ನಿಮ್ಗೆ ಲೇಟೆಸ್ಟ್ ಡೀಟೇಲನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿರುವ 24 ಮೆಡಿಕಲ್ ಕಾಲೇಜುಗಳು, ಗೌರ್ಮೆಂಟ್
ಕಾಲೇಜುಗಳಲ್ಲಿ, ಮೆಡಿಕಲ್ ಕಾಲೇಜುಗಳಲ್ಲಿ 24 ಕಾಲೇಜುಗಳಲ್ಲಿ ಸುಮಾರು ಹೋದ ವರ್ಷ 4250 ಸೀಟುಗಳಿದ್ದವು. ಈ ವರ್ಷ ಹೆಚ್ಚುವರಿಯಾಗಿ 150 ಸೀಟುಗಳನ್ನು NMC ಸ್ಯಾಂಕ್ಷನ್ ಮಾಡಿದೆ. ಅದರರ್ಥ 4400 ಮೆಡಿಕಲ್ ಸೀಟ್ಸ್ ಆರ್ ದೇರ್ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಇನ್ ಕರ್ನಾಟಕ. ಅದೇ ರೀತಿ ಪ್ರೈವೇಟ್ ಕಾಲೇಜುಗಳು, already told that 51 private medical colleges are there in Karnataka. In that, last year 9845 seats were there. 9845 seats were there. But ಈ ವರ್ಷ 1150 more seats NMC sanctioned. ಈಗಂದರೆ ಹೋದ ವರ್ಷ ಎಷ್ಟು ಸೀಟ್ ಇದ್ವು? 9845 ಸೀಟ್ಸು. ಈ ವರ್ಷ ಹೆಚ್ಚುವರಿಯಾಗಿ ಹೊಸ ಸೀಟ್ಸ್ಗಳಂದರೆ 1150 ಸೀಟುಗಳನ್ನು NMC ಸ್ಯಾಂಕ್ಷನ್ ಮಾಡಿದೆ. ಟೋಟಲ್ 10,995 ಸೀಟ್ಸ್ ಇನ್ 51 ಮೆಡಿಕಲ್ ಕಾಲೇಜುಗಳಲ್ಲಿ 10,995 ಮೆಡಿಕಲ್ ಸೀಟುಗಳು, MBBS ಸೀಟುಗಳು ಅವೈಲೇಬಲ್ ಇದ್ದಾವೆ ಇನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ. ಟೋಟಲ್ ಆಗಿ ಕರ್ನಾಟಕದಲ್ಲಿ 75 ಮೆಡಿಕಲ್ ಕಾಲೇಜುಗಳಲ್ಲಿ ಹೋದ ವರ್ಷ 14,995 ಸೀಟ್ಗಳಿದ್ದರೆ ಅದಕ್ಕೆ ಈ ವರ್ಷ 1300 ಮೋರ್ ಸೀಟ್ಸ್ ಸ್ಯಾಂಕ್ಷನ್ಡ್. ಅಂದರೆ 1300 ಸೀಟ್ಸನ್ನು, 1300 ಸೀಟ್ಗಳನ್ನು ಹೆಚ್ಚುವರಿಯಾಗಿ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಸ್ಯಾಂಕ್ಷನ್ ಮಾಡಿದೆ. ಅದರ ಪ್ರಕಾರ ಆ್ಯಸ್ ಆನ್ ಟುಡೇ ಟೋಟಲ್ ಸೀಟ್ಸ್ ಇನ್ ಕರ್ನಾಟಕ 15,395 ಸೀಟ್ಸ್. ರಿಮೆಂಬರ್ ದಟ್, 15,995 ಸೀಟ್ಸ್. ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ 75 ಮೆಡಿಕಲ್ ಕಾಲೇಜುಗಳಿದ್ದಾವೆ. ಗೌರ್ಮೆಂಟ್ 24 ಕಾಲೇಜುಗಳು ಮತ್ತು 51 ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳಲ್ಲಿ ಇದ್ದಾವೆ. ಅವುಗಳಲ್ಲಿ ಈಗ NMC ಅವರು ರಿಲೀಸ್ ಮಾಡಿರುವಂಥ ಲೇಟೆಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಯಾವ ಕಾಲೇಜಿನಲ್ಲಿ ಈ ವರ್ಷ ಹೆಚ್ಚುವರಿಯಾಗಿ ಸೀಟುಗಳು ಸಿಗುತ್ತವೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. 1300 ಸೀಟುಗಳು ಕರ್ನಾಟಕದಲ್ಲಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ NMC ಅವರು. ಅಂದರೆ 1300 ಇನ್ಕ್ರಿಮೆಂಟ್ ಇನ್ MBBS ಸೀಟ್ಸ್. ನೆನ್ಪಿಟ್ಟುಕೊಳ್ಳಿ, 1300 ಸೀಟುಗಳು ಈ ವರ್ಷ ಜಾಸ್ತಿ ಆಗಿದ್ದಾವೆ. ಇದು ಕರ್ನಾಟಕ, ಇಂಡಿಯಾದಲ್ಲಿ, ಭಾರತದಲ್ಲಿ ಯಾವುದೇ ರಾಜ್ಯಕ್ಕೆ ಕೊಟ್ಟಂಥ ಅತ್ಯಧಿಕ ಹೆಚ್ಚಿನ ಸೀಟು. 1300 ಸೀಟುಗಳನ್ನು ಯಾವುದೇ ರಾಜ್ಯಕ್ಕೆ ಈ ವರ್ಷ ಸಿಕ್ಕಿಲ್ಲ. ಕರ್ನಾಟಕಕ್ಕೆ ಹೈಯೆಸ್ಟ್ ನಂಬರ್ ಆಫ್ ಸೀಟ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಐ ಆಮ್ ಪ್ರೌಡ್ ಟು ಸೇ ದ್ಯಾಟ್. ಬಟ್ ಇಲ್ಲಿ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಗೌರ್ಮೆಂಟ್ ಸೀಟುಗಳು ಕಡಿಮೆ ಇದ್ದಾವೆ, ಹೆಚ್ಚಿನ ಸೀಟುಗಳು ಪ್ರೈವೇಟ್ ಕಾಲೇಜುಗಳಿಗೆ ಸಿಕ್ಕಿವೆ. ಈಗ ಯಾವ ಕಾಲೇಜಿನಲ್ಲಿ ಈ ವರ್ಷ ಹೆಚ್ಚುವರಿ ಸೀಟ್ ಸಿಕ್ಕಿದೆ ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡೋಣ. ಈಗ ನಾನೀಗಾಗಲೇ ಹೇಳಿದಾಗೆ 2 ಕಾಲೇಜುಗಳು, ಹೊಸ ಕಾಲೇಜುಗಳು ಕರ್ನಾಟಕದಲ್ಲಿ ಈ ವರ್ಷ 2026-27ನಲ್ಲಿ ಪ್ರಾರಂಭವಾಗ್ತಾ ಇದ್ದಾವೆ. ಒಂದನೇದು ಆಳ್ವಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಮೂಡುಬಿದಿರೆ, ಅಂದರೆ ಮಂಗಳೂರು ಹತ್ತಿರ ಇರೋ ಮೂಡುಬಿದಿರೆಯಲ್ಲಿ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜುಗಳಲ್ಲಿ 150 ಸೀಟ್ಗಳನ್ನು NMC ಸ್ಯಾಂಕ್ಷನ್ ಮಾಡಿದೆ. ಹೊಸ ಕಾಲೇಜ್ ಈ ವರ್ಷ ಪ್ರಾರಂಭವಾಗ್ತಾ ಇದೆ. ಅದೇ ರೀತಿ ಚೆಟ್ಟಿನಾಡ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದಕ್ಕೂ ಕೂಡ 100 MBBS ಸೀಟ್ಸನ್ನು NMC ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಇವೆರಡು ಹೊಸ ಕಾಲೇಜುಗಳು ಈ ವರ್ಷ 2026-27ನಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ಈಗ ಎಕ್ಸಿಸ್ಟಿಂಗ್ ಕಾಲೇಜ್ ಅಲ್ಲಿ ಹೌ ಮೆನಿ ಸೀಟ್ಸ್ ಆರ್ ಇನ್ಕ್ರೀಸಿಂಗ್ ಆ್ಯಂಡ್ ಹೌ ಮೆನಿ ಸೀಟ್ಸ್ ಆರ್ ಕಮಿಂಗ್ ಫಾರ್ ಕೌನ್ಸಿಲಿಂಗ್ ಅನ್ನೋದನ್ನು ಹೆಚ್ಚುವರಿಯಾಗಿ ಈ ವರ್ಷ ಇನ್ಕ್ರಿಮೆಂಟ್ ಇರೋದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಒಂದು BGS ಬೆಂಗಳೂರು ಕಾಲೇಜಿನಲ್ಲಿ 100 ಸೀಟುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದೇ ರೀತಿ ಈಸ್ಟ್ ಪಾಯಿಂಟ್ ಕಾಲೇಜ್ ಬೆಂಗಳೂರಿನಲ್ಲಿ 50 ಸೀಟುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಫಾರೂಕ್ ಅಕಾಡೆಮಿ ಮೈಸೂರು, ಈ ಕಾಲೇಜಿನಲ್ಲಿ 50 ಸೀಟುಗಳು. ಇನ್ನು ಜಗದ್ಗುರು ಗಂಗಾಧರ ಕಾಲೇಜ್ ಹುಬ್ಳಿ, ಇವರಿಗೆ 50 ಸೀಟುಗಳು ಈ ಕಾಲೇಜಿಗೆ ಸಿಕ್ಕಿವೆ. ಅದೇ ರೀತಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಗದಗ, ಇಲ್ಲಿ 50 ಸೀಟುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕನಚೂರು ಮೆಡಿಕಲ್ ಕಾಲೇಜಿನಲ್ಲಿ 50 ಸೀಟುಗಳು. KMC ಹುಬ್ಳಿ, ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ 50 ಸೀಟುಗಳು ಈ ವರ್ಷ ಜಾಸ್ತಿ ಆಗ್ತಾ ಇದ್ದಾವೆ. ಅದೇ ರೀತಿ MS ರಾಮಯ್ಯ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ, ಯೂನಿವರ್ಸಿಟಿಯಲ್ಲಿ 50 ಸೀಟುಗಳು ಇನ್ಕ್ರಿಮೆಂಟ್ ಆಗ್ತಾಯಿದೆ.
ಅದೇ ರೀತಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಂಡ್ಯ, ಇಲ್ಲಿ ಕೂಡ 50 ಸೀಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರು, ಇಲ್ಲಿ 50 ಸೀಟುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನು PS ಯೂನಿವರ್ಸಿಟಿ, ಇದು ಪ್ರೈವೇಟ್ ಕಾಲೇಜು, ಪ್ರೈವೇಟ್ ಯೂನಿವರ್ಸಿಟಿ, ಇಲ್ಲಿನೂ ಕೂಡ ಒಂದು 100 ಸೀಟುಗಳು ಈ ವರ್ಷ ಜಾಸ್ತಿ ಆಗ್ತಾ ಇದ್ದಾವೆ. ಟೋಟಲ್ ಆಗಿ 250 ಸೀಟುಗಳು. ಇನ್ನು SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದಾವಣಗೆರೆ, ಇಲ್ಲಿ ಕೂಡ 50 ಸೀಟುಗಳು. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತುಮಕೂರು, ಇಲ್ಲಿ 50 ಸೀಟುಗಳು. ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಇಲ್ಲಿ ಬೆಂಗಳೂರು, ಇಲ್ಲಿ ಕೂಡ 50 ಸೀಟುಗಳು. ಅದೇ ರೀತಿ ದೇವರಾಜರ್ಸ್ ಮೆಡಿಕಲ್ ಕಾಲೇಜ್ ಕೋಲಾರ, ಇಲ್ಲಿಯೂ 50 ಸೀಟುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರು, ಇಲ್ಲಿ ಒಂದು 100 ಸೀಟುಗಳು ಜಾಸ್ತಿ ಆಗಿದ್ದಾವೆ. ಅದೇ ರೀತಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬೆಂಗಳೂರು, ಇಲ್ಲಿಯೂ ಕೂಡ 50 ಸೀಟುಗಳು. ಟೋಟಲ್ ನಾನು ಈಗಾಗಲೇ ಹೇಳಿದ ಹಾಗೆ 1300 ಸೀಟುಗಳು ಕರ್ನಾಟಕಕ್ಕೆ ಈ ವರ್ಷ ಹೆಚ್ಚುವರಿಯಾಗಿ ಸಿಗೋದಿದೆ. ವಾಟ್ ಐ ವುಡ್ ಲೈಕ್ ಟು ಸೇ ದಟ್ ಈ ವರ್ಷ ಹೂ ರೋಟ್ ದ ಎಕ್ಸಾಮ್ ನೀಟ್ 2026 ಅವರಿಗೆ ಇಸ್ ದ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕಂತಂದರೆ ಎಟ್ ಎ ಟೈಮ್ 1300 ಸೀಟ್ಸ್ ಇನ್ಕ್ರಿಮೆಂಟ್, ಇಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಇನ್ ಕಟ್ ಆಫ್. ಲಾಸ್ಟ್ ಇಯರ್ ಕಟ್ ಆಫ್ಗೂ ಈ ವರ್ಷ ಕಟ್ ಆಫ್ಗೂ ತುಂಬ ವ್ಯತ್ಯಾಸ ಆಗೋ ಚಾನ್ಸಸ್ ಇದೆ. ಅದರಿಂದ ಹೆಚ್ಚು ಜನರಿಗೆ, ಹೆಚ್ಚು ಕ್ಯಾಂಡಿಡೇಟ್ಸಿಗೆ ದೇರ್ ಇಸ್ ಎ ಹೋಪ್ ದ್ಯಾಟ್ ಮೋರ್ ಪೀಪಲ್ ವಿಲ್ ಗೆಟ್ MBBS ಸೀಟ್ಸ್ ಇನ್ ಕರ್ನಾಟಕ. ಬಟ್ ಓನ್ಲಿ ಥಿಂಗ್ ಇವು ಪ್ರೈವೇಟ್ ಕಾಲೇಜುಗಳಲ್ಲಿ ಜಾಸ್ತಿ ಸೀಟ್ಗಳಿರೋದ್ರಿಂದ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಹೆಚ್ಚು ಸೀಟ್ ಆಗಿಲ್ಲ. 150 ಸೀಟುಗಳು ಮಾತ್ರ ಈ ವರ್ಷ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸೇರಿದೆ. ಅದೇ ರೀತಿ ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಮೋರ್ ಸೀಟ್ಸ್ ಮೇ ಕಮ್. ಯಾವಾಗ KE ಅವರು ತಮ್ಮ ವೆಬ್ಸೈಟ್ನಲ್ಲಿ ಈ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ, ಎಕ್ಸಾಕ್ಟಾಗಿ ಗೌರ್ಮೆಂಟ್ ಸೀಟ್ಸ್ ಮತ್ತು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೈವೇಟ್ ಕಾಲೇಜ್ ಎಷ್ಟು ಸೀಟ್ ಆಗ್ಬೋದನ್ನು ಎಕ್ಸಾಕ್ಟಾಗಿ ನಾವು ಹೇಳ್ಬೋದಾಗಿದೆ. ಒಂದು ಹೋಪ್ ದಟ್ ಕ್ಯಾಂಡಿಡೇಟ್ಸ್ ಫ್ರಮ್ ಕರ್ನಾಟಕ ದೇರ್ ಇಸ್ ಎ ಚಾನ್ಸ್ ಆಫ್ ಗೆಟಿಂಗ್ ಮೆಡಿಕಲ್ ಸೀಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ಕೌನ್ಸಿಲಿಂಗ್ನಲ್ಲಿ ನೀವು ಎಲ್ಲಿ ಕೌನ್ಸಿಲಿಂಗ್ ನಿಮ್ಮ ರ್ಯಾಂಕ್ ಪ್ರಕಾರ ಎಲ್ಲಿ ನೀವು ಕೌನ್ಸಿಲಿಂಗ್ ಮಾಡಬೇಕು ಅನ್ನೋದನ್ನು ನೀವು ಸ್ವಲ್ಪ ರಿಸರ್ಚ್ ಮಾಡಬೇಕಾಗ್ತದೆ. MCC ಥ್ರೂ ಕೌನ್ಸಿಲಿಂಗ್ ಮಾಡಬೇಕು ಅಥವಾ KE ಥ್ರೂ ಹೋಗಬೇಕು. ಇದು ಡಿಪೆಂಡ್ ಅಪಾನ್ ಯುವರ್ ರ್ಯಾಂಕ್. ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಯಾವ ರ್ಯಾಂಕಿನವರು ಎಲ್ಲಿ ಕೌನ್ಸಿಲಿಂಗ್ ಮಾಡಿದರೆ ನಿಮಗೆ ಚಾನ್ಸಸ್ ಆರ್ ಮೋರ್ ಟು ಗೆಟ್ ಗುಡ್ ಕಾಲೇಜ್ ಅಂತ ಹೇಳಲಿಕ್ಕೆ ನಾನು ಮತ್ತೆ MBBS ಸೀಟ್ ಅಂತ ಒಂದು ವಿಡಿಯೋನ ಮಾಡಿ ಸದ್ಯದಲ್ಲೇ ರಿಲೀಸ್ ಮಾಡೋಗ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.